ಮೇಡಮ್ ಅವ್ರು ಮಾಡೋದೆಲ್ಲ ಫ್ರಾಡ್ ಕೆಲಸನೇ ಮೇಡಮ್. ಟೋಟಲ್ ಆಗಿ ಇಡೀ ಬೇರೆ ಕಡೆ ಮಾಡಿ ಮೇಡಮ್. ದಯವಿಟ್ಟು ಇದೇ ಕಂಪ್ಲೇಂಟ್ಸ್ ತಗೊಂಡು ಸಾರ್ವಜನಿಕವಾಗಿ NOC ಬೇಕಂದ್ರೆ 1500 ತಗೊಂತಾನೆ ಮೇಡಮ್. NOC ಕೊಡ್ಬೇಕಂದ್ರೆ 1500, ಪಾವತಿ ಖಾತೆ ಬೇಕಂದ್ರೆ 10,000. ರೈಟಿಂಗ್ ಅನ್ನು ಕೊಡ್ಬೋದಲ್ಲ? ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಮೇಡಮ್. ತಹಶೀಲ್ದಾರ್ ಮೇಡಮ್ ಅವ್ರಿಗೆ ನೀವು 2 ಲೈನ್ ರೈಟಿಂಗ್ ಅಲ್ಲಿ ಕೊಡಿ. ಹೇಳಿ ಮೇಡಮ್. ಸರ್ಟಿಫಿಕೇಟ್ ಗೆ 5,000 ತಗೊಂಡಿದ್ದೀನಿ. ವಿಡಿಯೋ ರೆಕಾರ್ಡ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್, ಅಗ್ರಿಕಲ್ಚರ್ 5,000 ಕೇಳ್ತಾರೆ ಮೇಡಮ್. ಅಗ್ರಿಕಲ್ಚರ್ ನೀವು ಕನಕ ಭವನ ಕೊಟ್ಟಿದ್ದೀರಾ, ಇನ್ನೊಂದು ಎಕರೆನ ಕಾರ್ಮಿಕ ಭವನ ಕೊಟ್ಟಿದ್ದೀರಾ. ಅದರಿಂದ ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಜಾಗ ನಿಗದಿಪಡಿಸಬೇಕು ಅಂತ ನಾವು 10 ಎಕರೆ ಜಾಗ ಕೊಟ್ಟಿದ್ದೀವಿ. ನೀವೇ ಸಂಘಟನೆಗಳವರೆಲ್ಲ ಬಂದ್ರಿ, ತುಂಬಾ ಒಳ್ಳೆ ಜಾಗದಲ್ಲಿ ಕೊಟ್ಟಿದ್ದೀರಾ ಅಂದ್ರೆ. ಪೊಲೀಸ್ ಅಕಾಡೆಮಿ ಇದೆ ಅಲ್ಲೇ, ಯಾರು ಬಡವ್ರೇನು? ಕಲ್ಯಾಣ ಮಂಟಪ ಕಟ್ತೀರಾ ನೀವು, ಕಲ್ಯಾಣ ಮಂಟಪ ಕಟ್ತೀರಾ, ಮತ್ತೆ ಅದನ್ನ ಪಂಚಾಯತಿಯಿಂದ ಮಾಡ್ಸಕ್ಕಾಗಲ್ಲ. ಪಂಚಾಯತಿಯಿಂದ ಲೈಬ್ರರಿ ಕಟ್ಟಕ್ಕೂ ಏನಾದ್ರು ಪ್ರಾವಿಷನ್ ಮಾಡಿಸಿ ಅದನ್ನ ಬೇರೆ ಹಂತದಲ್ಲಿ ತಗೊಳ್ಳೋಣ. ಲೈಬ್ರರಿ ಬೇಕು ಅಂತ ಬರೀರಿ. ನೀವು ಅಂಬೇಡ್ಕರ್ ಭವನ ಅಂತಂದ್ರೆ ಒಂದು ತಾಲೂಕಲ್ಲಿ ಒಂದೇ ಜಾಗದಲ್ಲಿ ಕೊಡೋಕ್ಕಾಗತ್ತೆ. ಅಂಬೇಡ್ಕರ್ ಭವನ ಆಗಲಿ, ಸಂಕೀರ್ಣ ಆಗಲಿ, ಏನೇ ಆದ್ರೂ ಒಂದು ಜಾಗದಲ್ಲಿ ತಾಲೂಕು ಇದರಲ್ಲಿ ಆ ಥರ ಮಾಡಕ್ಕೆ ಆಗಲ್ಲ. ಲೈಬ್ರರಿ ಕೇಳಿ ಮಾಡಕ್ಕೆ ಅವಕಾಶ ಇದೆ. ನಾವು ಜಮೀನು ಕೊಡಲ್ಲ, ಲೈಬ್ರರಿ ಕಟ್ಟೆ ಕೊಡಲ್ಲ, ನಮಗೆ ಬಿಟ್ಟಿದ್ದು ಜಮೀನು ಕೊಡಲ್ಲ. ಜಮೀನು ಆ ಥರ ಮಂಜೂರು ಮಾಡಕ್ಕೆ ಅವಕಾಶನೇ ಇಲ್ಲ. ನಮಗೆ ಜಾಗದಲ್ಲಿ ಯಾವ್ದಾದ್ರು ಖಾಲಿ ಇರೋ ಜಾಗದಲ್ಲಿ ಲೈಬ್ರರಿನೂ ಕಟ್ಟಿ ಅದನ್ನ ಎಲ್ಲರಿಗೂ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿ ಮುಖಾಂತರ ಉಪಯೋಗ ಕೊಡಕ್ಕೆ ಅವಕಾಶ ಇದೆ. ಮತ್ತೆ ಸಮುದಾಯ ಭವನ ಕೊಡಕ್ಕೆ ಅವಕಾಶನೇ ಇಲ್ಲ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಇವೆಲ್ಲ ಏನೇ ಇದ್ರು ಕಾನೂನು ಬಿಟ್ಟು ನಾನು ಮಾಡಕ್ಕಾಗಲ್ಲ, ಅವರು ಮಾಡಕ್ಕಾಗಲ್ಲ. ಕಾನೂನು ಇತಿಮಿತಿಯಲ್ಲೇ ಮಾಡಕ್ಕಾಗತ್ತೆ ಅಂದ್ರೆ ಸತ್ಯನೇ ಹೇಳ್ಬೇಕು. ನಿಮಗೂ ಅರ್ಥ ಆದ್ರೇನೆ ನೀವು ನಾಳೆ ಸಂಘಟನೆಯಲ್ಲಿರೋರು. ಕಾನೂನು ರೀತಿ ಏನಿದೆ ಅಂತ ತಿಳ್ಕೊಳ್ದೆ ಹೋದ್ರೆ ಯಾವ ಸಂಘಟನೆ ಮಾಡ್ತೀರಾ? ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀವೇ ಹೇಳಿದ್ರೆ ಪ್ರಯೋಜನ ಏನು? ಅವ್ರು ಏನ್ ಪ್ರೋಸೆಸ್ ಆಗಿದೆ ಅಂತ ಹೇಳ್ಬೇಕಾ? ಕುತ್ಕೋ ಅಮ್ಮ ಬರ್ತಾರೆ. ಗೌರ್ಮೆಂಟ್ ಜಾಗಕ್ಕೆ ಯಾರಪ್ಪ ಕೋರ್ಟ್ ಹೋಗೋದು? ಯಾರು ಕೋರ್ಟ್ ಹೋಗೋದು? ಗೌರ್ಮೆಂಟ್ ಜಾಗ ನಾವು ಮಂಜೂರು ಮಾಡಿದ್ಮೇಲೆ ಯಾರು ಹೋಗ್ತಾರೆ? ಸರ್ಕಾರದ ಜಾಗಕ್ಕೆ ಬೇಕಾಗೆ ಯಾರಿಗೋ ದುಡ್ಡಿದೆ ಅಂತ ಕೋರ್ಟ್ ಹೋಗ್ಬಿಟ್ರೆ ಅದೆಲ್ಲ ಪೆಂಡಿಂಗ್ ಇಡಕ್ಕಾಗತ್ತಾ? ಸರ್ಕಾರದ ಜಾಗ ಅಂತ ನಿಮ್ಗೆ ಖಾತ್ರಿ ಇದೆಯಾ? ಗೋಮಾಳ ಜಾಗ ಅಂತ ಖಾತ್ರಿ ಇದೆಯಾ ಅದು ನಿಮ್ಗೆ? ಜಾಗ ಗೋಮಾಳದ್ದು ಕೆಲಸ ಮಾಡಿ. ಏನು ಇವ್ರದೆಲ್ಲ ಇದ್ರ ಬಗ್ಗೆ ತಿಳುವಳಿಕೆ ಇದ್ದು, ನಾಲೆಡ್ಜ್ ಇದ್ದು, ಏನು ಒಂದೊಂದ್ಸತಿ ಓವರ್ ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಏನೇನ್ ದಾಖಲೆ ಇದೆ ನೀವು ಫಸ್ಟ್ ಕೊಡಿ. ಏನ್ ದಾಖಲೆ ಇದೆ? 1 ನಿಮಿಷ. ಇದೇನಿದು? ಸರ್ವೆ ಸ್ಕೆಚ್. ಇದು ಕರೆಕ್ಟ್ ಆಗಿದೆಯಾ? ಇದು ನಿಮ್ದೇನಾ ರಿಪೋರ್ಟು? ಇದು ನಿಮ್ದೇನಾ ರಿಪೋರ್ಟ್? ಇದು ನಿಮ್ದೇನಾ ರಿಪೋರ್ಟು? ನಿಮ್ ರಿಪೋರ್ಟ್ ಇದು. ನಿಮ್ ರಿಪೋರ್ಟ್ ಅಂದ್ರೆ ನೀವು ಅಧಿಕೃತವಾಗಿ ಈ ತರ ನೀವು ರಿಪೋರ್ಟ್ ಮಾಡ್ತಾ ಇರೋದು. ಅವಾಗ ಮೊದಲದೊಂದು ರಿಪೋರ್ಟು, ಈಗ ಒಂದು ರಿಪೋರ್ಟ್ ಮಾಡ್ತೀರಾ? ನಾವು ಸ್ಟಾರ್ಟಿಂಗ್ ಬಂದಾಗ ಗೋಮಾಳ ಪೊಸಿಷನ್ ನೋಡಿದಾಗ ಮಾವಿನ ಮರಗಳು ಯಾರು ಉದ್ಯೋಗ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಈ ತರ ಮಾಡ್ತಾ ಇದ್ದಾರೆ ಸರ್ ಅಂತ ಇವರೇ ಹೇಳಿದ್ರು. ಮುಂಜೂರಾಗಿದ್ರೆ ನಂಗೆ ದಾಖಲೆಗಳು ಫಸ್ಟ್ ಐಡೆಂಟಿಫೈ ಮಾಡಿ. ಇವ್ರು ಹೇಳ್ತಾ ಇದಾರಲ್ಲ, ಕುತ್ಕೊಂಡು ವೆರಿಫೈ ಮಾಡಿ. ಆಯ್ತು, ನಮಗೊಂದು 4-5 ದಿನ ಸಮಯ ಕೊಡಿ, ಕಾಲಾವಕಾಶ ಕೊಡಿ. ಇರ್ಲಿ, ವೆರಿಫೈ ಮಾಡ್ಲಿ ಅವರು. ಕೊಡಿ ಒಂದಿನ ಟೈಮ್. ಇವೆಲ್ಲ ನೀವೇನ್ ದಾಖಲೆ ಕೊಟ್ಟಿದ್ದೀರಾ ಇಟ್ಕೊಳ್ಳಿ. ಆಯ್ತು, ಅವರು AD ಎಲ್ಲಾರು ಬರ್ತಾ ಇದಾರೆ. ಮಧ್ಯಾಹ್ನದೊಳಗಡೆ ಮೊನ್ನೆ ಏನ್ ಮಾಡಿದ್ದಾರೆ ಗೊತ್ತಾ ಮೇಡಮ್? ಗೊತ್ತಿಲ್ದಿರ ಇರೋದ್ರಿಂದ ಇದು ಬರ್ಕೊಂಡು ಯಾವ್ದೋ ಖಾತೆಗೆ ಬಂದಿದ್ದೀವಿ ಸೈನ್ ಮಾಡಿ ಅಂತ. ಯಾರು ರೋಡ್ ಪಕ್ಕದಲ್ಲಿ ಯಾರಿದ್ರೆ ಅವ್ರ ಹತ್ರ ಸೈನ್ ಮಾಡ್ತಾರೆ. ಅದೇನಕ್ಕೆ ಮಾಡಿಸಿದೆ?
ಕೇಳಿ ನೀವೇ ಏನಂತ ಕೇಳಿದಾರಪ್ಪ? ರೋಡ್ ಪಕ್ಕ ಬಂದು తెలుగులోనే చెప్పప్పా. ఖాతాకి అది వచ్చింది అని చెప్పి అని చెప్పి ಯಾವ ఖాతా అడగలు కదా, నీ ఖాతానే రాసుకుంటే ఏం చేస్తావు? కళ్ళులే కదా. కళ్ళు లేదా? అట్లయితే చదువులే కదా మేడం మేము. చదువు లేని వాళ్ళంతా ఎవరు బతుకుతానే లేదమ్మా. ನೀವೇನ್ ಕೆಲಸ ಮಾಡ್ತೀರಾ? ನಾವು ಟಿವಿ ಮಾಡಿದ್ವಿ. ಅವ್ರು ರೈತರಾ? ನೀವು ರೈತರಾ? ఏంపా అట్లయితే చదువు లేదంటే వాళ్ళంతా బతుకుతానే లేదా? చదివారికి ఏమన్నా మాకేమన్నా వస్తా ఉంటే ఏ కుద్దని చెప్పి ఉండిపోతున్నాం. అట్లయితే యోచన చేయాల్సి ఉండే. ಏನೋ ಒಂದು ನಂಬಿಕೆ ಅಲ್ವಾ ಮೇಡಮ್? ಮೇಡಮ್ ಅವ್ರು ಮಾಡೋದೆಲ್ಲ ಫ್ರಾಡ್ ಕೆಲಸನೇ ಮೇಡಮ್. ಟೋಟಲ್ ಆಗಿ ಇಡೀ ಬೇರೆ ಕಡೆ ಮಾಡಿ ಮೇಡಮ್. ದಯವಿಟ್ಟು ಕಂಪ್ಲೇಂಟ್ಸ್ ತಗೊಂಡು ಸಾರ್ವಜನಿಕವಾಗಿ NOC ಬೇಕಂದ್ರೆ 1500 ತಗೊಂತಾನೆ ಮೇಡಮ್. NOC ಕೊಡ್ಬೇಕಂದ್ರೆ 1500, ಪಾವತಿ ಖಾತೆ ಬೇಕಂದ್ರೆ 10,000. ಆಯ್ತಪ್ಪ, ರೈಟಿಂಗ್ ಅಲ್ಲೂ ಕೊಡ್ಬೋದಲ್ಲ? ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಮೇಡಮ್. ತಹಶೀಲ್ದಾರ್ ಮೇಡಮ್ ಅವ್ರಿಗೆ ನೀವು 2 ಲೈನ್ ರೈಟಿಂಗ್ ಅಲ್ಲಿ ಕೊಡಿ. ಹೇಳಿ ಮೇಡಮ್. ಸರ್ಟಿಫಿಕೇಟ್ ಗೆ 5,000 ತಗೊಂಡಿದ್ದೀನಿ. ವಿಡಿಯೋ ರೆಕಾರ್ಡ್ ಸಣ್ಣ ರೈತರ 5,000 ಕೇಳ್ತಾರೆ ಮೇಡಮ್. ಅಗ್ರಿಕಲ್ಚರ್ ಮೇಡಮ್ ಪೆನ್ಷನ್ ಲಿಂಕ್ ಮಾಡ್ಬೇಕಂದ್ರೆ 500 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಬೇಕಂದ್ರೆ ಪ್ರತಿಯೊಂದಕ್ಕೂ ರೇಟ್ ಅವ್ರ ಜವಾಬ್ದಾರಿ ಅರ್ಥ ಮಾಡ್ಕೊಂತ ಇಲ್ಲ. ನಿಮಗೆ ಆ ಭಾಗದಲ್ಲಿ ಕುಂದುಕೊರತೆಗಳು ಸ್ಪಂದಿಸ್ತಾ ಇಲ್ಲ. ನೀವು ಒಬ್ಬ ಜನಪ್ರತಿನಿಧಿ ಮೇಡಮ್, ದಯವಿಟ್ಟು ಅವನ್ನ ಲೀನಿಂದ ಕಳಿಸ್ಬಿಡಿ ಮೇಡಮ್. ಅವ್ರ ಬೇರೆ ಕಡೆಯಿಂದ ಕಳಿಸಿ ಮೇಡಮ್. ಅವ್ರೇನಂತಾರೆ ಗೊತ್ತಾ ಮೇಡಮ್? ಜನರ ಹತ್ರ ಹೇಗ್ ಬಿಟ್ಟು ಸಾಕಾಗ್ಬಿಟ್ಟಿದೆ ನನ್ಗೆ ಅಂತ ಹೇಳ್ತಾನೆ ಮೇಡಮ್. ಒಂದೇ ಒಂದು ವಿಷಯ ಮೇಡಮ್, ಒಂದು ಫ್ರೆಂಡ್ಸ್ ಆಗಿದ್ರು. ಯಪ್ಪ ಇವತ್ತು ನನಗೆ ಮಾತಾಡೋಕ್ಕೆ ಇದಿಲ್ಲ, ಪುಸ್ತಕಿಲ್ಲ, ನಾಳೆ ಸಂಡೇ ಫ್ರೀ ಆಗಿರ್ತೀವಿ, ಕಾಲ್ ಮಾಡ್ಕೊಂಡು ಬಾಪ ಅಂದ. ಕಾಲ್ ಮಾಡಿದ್ವಿ ಮೇಡಮ್. ಸರ್ ಎಲ್ಲಿದ್ದೀರಾ ಸರ್ ಅಂತ ಹೆಂಡತಿ ಕೈ ಕೊಟ್ಬಿಟ್ಟು, ಸರ್ ನೀವು ಈ ಥರ ಎಲ್ಲ ಮಾಡಿದ್ದೀರಾ ಅಂದರೆ ನಾನು ನಿಮ್ಮ ಊರ ಮೇಲೆ ನೋಟಿಸ್ ಕಳಿಸಿಲ್ಲ ಅಂತ ಹೆಂಡತಿ ಕೈ ಫೋನ್ ಕೊಟ್ಟು ಇದು ಮಾಡಿಸಿದ್ದಾರೆ. ನೋಡಿ ತಹಶೀಲ್ದಾರ್ ಮೇಡಮ್, ನೀವೇ ನೋಡಿ ಮೇಡಮ್ ಹೆಂಗೆ. ಆಯ್ತಪ್ಪ, ನೀವಿಷ್ಟು ಜನ ಇವಾಗ ಒಂದು ವಿಲೇಜ್ ಅಕೌಂಟೆಂಟ್ ಅವ್ರ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ, ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಾನೆ ನಿಮ್ ನೋವಿರೋದು. ನೀವ್ ಹೇಳ್ತಾ ಇರೋದು ನಿಮ್ ಸಮಸ್ಯೆಗಳನ್ನ ಹೇಳ್ತಾ ಇರೋದು. ಒಂದ್ ಆ ಭಾಗದಲ್ಲಿರುವಂತ ವಿಲೇಜ್ ಅಕೌಂಟೆಂಟ್ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ. ಆಯ್ತಪ್ಪ, ನೀನ್ ದೂರ್ ನಂಗೆ ಅರ್ಥ ಆಯ್ತು. ಅದನ್ನ ನೀವು ಸಹನೆಯಿಂದನೂ ಕೂಡ ವರ್ತಿಸ್ಬೇಕಾಗತ್ತೆ. ಅಷ್ಟೊಂದು ಆವೇಶ ಈ ಸಂದರ್ಭದಲ್ಲಿ ಸರಿಯಲ್ಲ. ಅರ್ಥ ಆಯ್ತು ಮೇಡಮ್? ಇನ್ಕಮ್ ಎಷ್ಟೋ ರೇಷನ್ ಕಾರ್ಡ್ಗೆ ಹೋಗಕ್ ಕಾರಣ ಅವರೇ. ಎಲ್ರಿಗೂ 3 ಲಕ್ಷ 4 ಲಕ್ಷ ಇನ್ಕಮ್ ಬರೆಯೋದು, ಯಾರ್ದು ಸ್ಯಾಲರಿ ಸ್ಲಿಪ್ ಇಲ್ಲದೆ ಇದ್ರು ಬರೆಯೋದು. ಬೇಕಂತಾನೆ ಟಾರ್ಗೆಟ್ ಮಾಡಿ ಏನಾದ್ರು ಅರೇಂಜ್ ಮಾಡಿರ್ತಾರೆ, ನಿಮ್ಗೆ ಹೇಳಿರ್ತೀವ ನಮ್ಮ ಮೇಲೆ ಬರೆಯೋದು ಬೇಕಂತ ನಾವು. ಆಯ್ತಪ್ಪ, ಆತರ ಬುದ್ಧಿ ಏನಾದ್ರು ಇದ್ರೆ ನೋಡಿ ಮೇಡಮ್, ಬುದ್ಧಿ ಇದ್ರೆ ತಪ್ಪೇ ಮೇಡಮ್. ಅವ್ರು ಮಾತ್ರ ತುಂಬಾ ಹೇಳೋದು ನಿಮ್ ಧರ್ಮ ಸಾಕು. ಇದ್ರ ಮೇಲೆ ಜಾಸ್ತಿ ಮಾತಾಡಬಾರ್ದು. ಸರಿ ಮೇಡಮ್, ಹೇಳಿದೀರಾ? ಬನ್ನಿ ಮಾಹಿತಿ ತಗೊಂಡ್ಬೇಕಲ್ಲ. మీది యా ఊరు? మీ పేరేం చెప్పండి. నాగచెట్పల్లి. మీ పేరు? చీటి దుడ్డు ఇవ్వాలనా? ఎంత? 2 లక్షలు. ఏం చెప్తారు అడిగితే? ఇది లైసెన్స్ లేదు, మీరు పెట్టింది ఆధార్ ఏమన్నా చూపించు, ఎన్నెన్నో కానాలు అడుగుతారు. ఎమ్మెల్యే ఏం చెప్తారు? తీసిస్తాను అంటా ఉన్నారు. కంప్లైంట్ ఏం చెప్తారు కదా? కంప్లీట్ ఇచ్చినాను. స్టేషన్లా ఎత్తుకోలేదు. ఎత్తుకోలేదా? ఇచ్చినది కంప్లీట్ ఇచ్చిన. ఇది ఇస్తే తీలేదా? చూపించండి అట్లే. All Voltas brand items AC, refrigerator, washing machine and other items only at Voltas brand showroom at Parandeheli. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise.
Best quality, family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.